ये कुछ दिक्कत नहीं है ना? क्या है? ये मामूली कैमरा का है। फोटो शूट नहीं करना। वो शूटिंग क्या हुआ? करते हैं। शूटिंग नहीं करना। शूटिंग करने को 5,000 आएंगे। वो फोटो शूटिंग करते शूटिंग हैं। नहीं, 2,000 फोटो मार के बैग में रखना। ಬೆಳಿಗ್ಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಂಗಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ನಾನು ಇವತ್ತು ಲಾಲ್ಬಾಗ್ ಒಳಗಡೆ ಇರೋ ವ್ಯೂನ ನಿಮಗೆ ತೋರಿಸಲೇಬೇಕು. ಹಾಗಾಗಿ ನಾನು ಅವ್ರು ಹೇಳಿದ ಮೇಲೆ ಕೂಡ ಅವರ ಮಾತನ್ನು ಸ್ವಲ್ಪ ಲೈಟಾಗಿ ತೊಗೊಂಡು ನಾನು ಕ್ಯಾಮ್ರಾ ತೊಗೊಂಡು ನಾನು ಒಳಗಡೆ ಬರ್ತಾಯಿದ್ದೀನಿ. 5:30 ಅಷ್ಟೇ ಆಗಿರೋದು ಟೈಮು. ಸೊ ತುಂಬ ಜನ ವಾಕ್ ಮಾಡ್ತಾ ಇದ್ದಾರೆ ಇಲ್ಲಿ. ನಾನು ಒಂದು ಪಾರ್ಕ್ ಅಷ್ಟೇ ಇದು ಅಂತ ಅಂದ್ಕೊಂಡಿದ್ದೆ. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಾಳೆ ಬೆಳಿಗ್ಗೆ ಈ ಲಾಲ್ಬಾಗ್ ಅನ್ನೋ ಜಾಗ ಬೆಂಗಳೂರಿನಿಂದ ಸಂಪೂರ್ಣ ಮಾಯವಾಗಿಬಿಟ್ರೆ ನಿಜವಾಗ್ಲೂ ಏನಾದರೂ ಬದಲಾವಣೆ ಆಗುತ್ತಾ? ಅಥವಾ ಒಂದು ಪಾರ್ಕ್ ಅಷ್ಟೇ ತಾನೆ ಅಂತ ಎಲ್ಲರೂ ಮರೆತುಬಿಡ್ತಾರಾ? ನಾನು ಮೊದಲು ಹಾಗೇ ಯೋಚಿಸ್ತಾ ಇದ್ದೆ. ಆದರೆ ಈ ಜಾಗದೊಳಗೆ ಬರ್ತಾ ಇದ್ದಂಗೆ ನನ್ನ ಅಭಿಪ್ರಾಯ ಸಂಪೂರ್ಣ ಬದಲಾಗ್ತಾ ಇದೆ. ಸಮಯ ಬರೀ 5:30 ಅಷ್ಟೇ. ಇನ್ನು ಸೂರ್ಯನೇ ಸಂಪೂರ್ಣವಾಗಿ ಬಂದಿಲ್ಲ. ಆದರೆ ಒಮ್ಮೆ ಸುತ್ತ ನೋಡಿ, ಈಗಾಗಲೇ ಎಲ್ಲರೂ ಇಲ್ಲಿ ವಾಕಿಂಗ್ ಮಾಡೋದಕ್ಕೆ, ಜಾಗಿಂಗ್ ಮಾಡೋದಕ್ಕೆ ಎಲ್ಲರೂ ಬಂದುಬಿಟ್ಟಿದ್ದಾರೆ. ಇಷ್ಟು ದೊಡ್ಡ ಬೆಂಗಳೂರು, ಇಷ್ಟೊಂದು ಪಾರ್ಕು ಇದ್ದರೂ ಕೂಡ ಜನರು ಮತ್ತೆ ಮತ್ತೆ ಎಲ್ಲಿಗೆ ಯಾಕೆ ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಈ ಮೊಮೆಂಟಲ್ಲಿ. ಸೊ ಉತ್ತರ ಹುಡ್ಕೋತಾ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಈಗ 5:50 ಹತ್ತತ್ರ 6 ಗಂಟೆ ಆಗ್ತಾ ಬಂದಿದೆ. ಒಂದು ವಿಷಯನ ನಾನು ಗಮನಿಸ್ತಾ ಇದ್ದೀನಿ. ಇಲ್ಲಿ ಯಾರು ಗಡಿಯಾರ ನೋಡ್ಕೋತಾ ನಡೀತಾ ಇಲ್ಲ, ಯಾರು ಅವಸರದಲ್ಲಿ ಕೂಡ ಮಾತನಾಡ್ತಾ ಇಲ್ಲ. ಈಗ ಬೆಳಿಗ್ಗೆ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಅಂದರೆ, ಕೆಲವರು ಓಡ್ತಾ ಇದ್ದಾರೆ, ಕೆಲವರು ವಾಕ್ ಮಾಡ್ತಾ ಇದ್ದಾರೆ, ಕೆಲವರು ಯೋಗ ಮಾಡ್ತಾ ಇದ್ದಾರೆ, ಇನ್ನು ಕೆಲವರಂತೂ ಸುಮ್ಮನೆ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ. ಬೆಂಗಳೂರಿನ ಹೊರಗೆ ಟ್ರಾಫಿಕ್ಕು, ಹಾರ್ನು, ಮೀಟಿಂಗ್, ಡೆಡ್ಲೈನ್, ಆದರೆ ಇಲ್ಲಿ ಕೇಳೋದು ಮಾತ್ರ ಪಕ್ಷಿಗಳ ಚಿಲಿಪಿಲಿ ನಾದ. ಬಟ್ ನಾನಂತೂ ಪಾರ್ಕ್ ನೋಡೋದಕ್ಕೆ ಬಂದಿಲ್ಲ. ಈ ಲಾಲ್ಬಾಗ್ ಯಾಕಿಷ್ಟು ವಿಶೇಷವಾಗಿದೆ ಅಂತ ನಾನು ತಿಳ್ಕೊಳ್ಳೋದಕ್ಕೆ ಬಂದಿದ್ದೀನಿ, ಹಾಗೆ ನಿಮಗೂ ಕೂಡ ತಿಳಿಸೋದಕ್ಕೆ ಬಂದಿದ್ದೀನಿ. ಈ ಯಾವುದೋ ಹಾರರ್ ಮೂವಿಯಲ್ಲಿ ತೋರಿಸ್ತಾರಲ್ಲ, ಯಾವುದೋ ಒಂದು ಹಾರರ್ ಮೂವಿಯಲ್ಲಿ ತೋರಿಸ್ತಾರಲ್ಲ ಸೀನರಿ, ಅದು ಸ್ಪೆಷಲಿ ಇಂಗ್ಲೀಷ್ ಮೂವೀಸ್ಗಳಲ್ಲಿ. ತುಂಬ ದೊಡ್ಡ ಮರ ಇದು, ಎಷ್ಟೋ ವರ್ಷಗಳಿಂದ ಇದೆ ಅಂತ ಅನಿಸುತ್ತೆ ನನಗೆ. ಸೊ ಇದನ್ನೆಲ್ಲ ಯಾರು ಬೆಳೆಸಿದ್ರು? ಸುತ್ತಮುತ್ತ ಫುಲ್ ಪಕ್ಷಿಗಳ ಚಿಲಿಪಿಲಿ, ಎಷ್ಟೊಂದು ಇಂಪಾಗಿದೆ ಅಲ್ಲ. ಇನ್ನು ಈ ಎಂಟಿ ಬೆಂಚ್ಗಳನ್ನ ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸ್ತಾ ಇದೆ? ನನಗಂತೂ ಯಾವುದೋ ಒಂದು ಹಳೆಯ ನೆನಪಾಗ್ತಾ ಇರೋ ಥರ ಅನಿಸ್ತಾ ಇದೆ. ನಾನು ಇಲ್ಲಿ ಗಮನಿಸ್ತಾ ಇರೋ ಒಂದು ವಿಷಯ ಏನಂದರೆ, ಇಲ್ಲಿ ಯಾರೂ ನಿಮ್ಮನ್ನು ಕೇಳೋದಿಲ್ಲ ನೀವು ಯಾರು ಅಂತ, ಎಷ್ಟು ದುಡ್ಡಿದೆ ಅಂತ, ಯಾವ ಕೆಲಸ ಮಾಡ್ತೀರಾ ಅಂತ. ಇಲ್ಲಿ ನೀವು ಪ್ರಕೃತಿ ಮಧ್ಯೆ ಒಬ್ಬ ಸಾಮಾನ್ಯ ವ್ಯಕ್ತಿ. ಕೆಲವೊಮ್ಮೆ ಅದೇ ನಮಗೆ ಬೇಕಾದ ದೊಡ್ಡ ವಿಶ್ರಾಂತಿ ಕೂಡ. ನೋಡಿ, ಈ ಮರ ಎಷ್ಟು ಹಳೇದಂದರೆ, ನಿಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ, ಅವ್ರದ್ದು ಅಜ್ಜ ಅಜ್ಜಿ ಮುತ್ತಾತ ಗೊತ್ತಿಲ್ಲ ಎಷ್ಟು ಪೀಳಿಗೆಗಳನ್ನು ಈ ಮರ ನೋಡಿದೆ ಅಂತ. ಈ ಮರದ ಹಿಂದೆ, ಈ ಮರದ ಜೊತೆ ಎಷ್ಟು ಜನ ಸೆಲ್ಫಿ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಸೊ ನನಗನ್ಸುತ್ತೆ ಕೆಲವೊಂದು ಸಲ ಈ ಮರಕ್ಕೆ ಮಾತಾಡೋಕ್ಕೆ ಬಂದಿದ್ರೆ ಅದೆಷ್ಟು ಕತೆ ಹೇಳ್ತಿದ್ದೇನೆ. ಸೊ ಅದು ಹೇಳದೇ ಇರೋ ಕಥೆನ ನಾನು ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ ಇವತ್ತು. ರಾಕ್ ಗಾರ್ಡನ್ಗೆ ಇಲ್ಲಿಂದನೇ ಕನೆಕ್ಟ್ ಆಗ್ಬೋದಾ? ಇಲ್ಲಿಂದನೇ ಹೋಗ್ಬೋದಾ ರಾಕ್ ಗಾರ್ಡನ್ಗೆ? ತುಂಬ ವಿಶೇಷ ಅಂತ ನನಗೆ ಅನ್ನಿಸ್ತಾ ಇರೋದು ಈ ಹಕ್ಕಿಗಳ ಚಿಲಿಪಿಲಿ. ಯಾಕಂದರೆ ಲಾಲ್ಬಾಗನ್ನು ನಾನು ಎಂಟ್ರಿ ಆದಾಗಿಂದನೂ ಈ ಹಕ್ಕಿಗಳ ಚಿಲಿಪಿಲಿ ಗುಯ್ ಗುಯ್ ಅಂತ ಕೇಳಿಸ್ತಾ ಇದೆ ಕಿವಿಲಿ. ಸರ್, ಯಾವಾಗಲೂ ಈ ಕಡೆ ವಾಕಿಂಗ್ ಬರ್ತೀರಾ? ಯಾವಾಗಲೂ ಈ ಕಡೆ ವಾಕಿಂಗ್ ಬರ್ತೀರಾ? ಹಾಂ, 240 ಎಕರೆ ಇದೆಯಾ? ಓಕೆ. ಹಾಂ, ಆ ಕಡೆ ಗ್ಲಾಸ್ ಹೌಸು. ಈ ಹಕ್ಕಿಗಳ ಚಿಲಿಪಿಲಿಗಳಿಗೆ ನೋಡಿ, ಯಾವುದೇ ಥರ ಸ್ಪೀಕರ್ ಬೇಕಾಗಿಲ್ಲ, ಅಷ್ಟೊಂದು ಸುಂದರವಾಗಿದೆ ಅವುಗಳ ಸಂಗೀತ. ಬೆಂಗಳೂರಲ್ಲಿ ನೇಚರೇ ಇಲ್ಲ ಅಂತ ಹೇಳ್ತಾರೆ, ಇದಕ್ಕಿಂತ ಜಾಸ್ತಿ ನೇಚರ್ ಬೇಕಾ ನಿಮಗೆ? ಈ ಜಾಗದಲ್ಲಿ ನಿಂತ್ಕೊಂಡು ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಈ ಹಕ್ಕಿಗಳಿಗೆ ನಮ್ಮ ಹಾಗೆ ನಾಳೆ ಟೆನ್ಷನ್ ಇರ್ಬೋದಾ? ಇವತ್ತಿನ ಮೀಟಿಂಗು, EMI, ಟ್ರಾಫಿಕ್ಕು, ಇವುಗಳ ಬಗ್ಗೆನೇ ನಾವು ಯೋಚಿಸ್ತಾ ಇರ್ತೀವಿ. ಆದರೆ ಹಕ್ಕಿಗಳಿಗೆ ಅವ್ಯಾವ ಟೆನ್ಷನ್ನು ಇಲ್ಲ. ಅದಕ್ಕೆ ಅನಿಸುತ್ತೆ ಅವು ಅಷ್ಟೊಂದು ಹಗುರವಾಗಿ ಹಾರ್ತಾ ಇರುತ್ತೆ.
ಲಾಲ್ಬಾಗ್ಗೆ ಮೊದಲನೇ ಬಾರಿ ಬರೋರು ಈ ಒಂದು ಜಾಗಕ್ಕೆ ಬಂದೇ ಬರ್ತಾರೆ. ಒಂದು ಗಾಜಿನ ಕಟ್ಟಡ ನೋಡೋದಕ್ಕೆ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿ. ನಾವು ಪಾರ್ಕ್ಗೆ ಬಂದರೆ ಮರಗಳನ್ನು ನೋಡ್ತೇವೆ, ಹೂಗಳನ್ನು ನೋಡ್ತೇವೆ, ಆದರೆ ಈ ಥರ ಒಂದು ಸೌಲಭ್ಯಗಳನ್ನು ಗಮನಿಸೋದೇ ಇಲ್ಲ. ಇದು ಸಾಮಾನ್ಯ ಕೊಠಡಿಯಂತೆ ನಮಗೆ ಕಾಣ್ಬೋದು, ಆದರೆ ಒಬ್ಬ ಹೊಸ ತಾಯಿಗೆ ಇದು ಒಂದು ನೆಮ್ಮದಿಯ ಜಾಗ ಆಗಿರುತ್ತೆ. ಶುದ್ಧ ಕುಡಿಯೋ ನೀರನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ನಮಗೆ ಬೇಕಾದ ಅಗತ್ಯಗಳು ಒಂದು ಜಾಗದಲ್ಲಿ ಸಿಗ್ತಾ ಇದೆ ಅಂತ ಅಂದರೆ ಆ ಜಾಗ ನಮಗೆ ವಿಶೇಷನೇ ಆಗಿರುತ್ತೆ. ಬಹುಶಃ ಇದೇ ಒಂದು ಕಾರಣದಿಂದ ಲಾಲ್ಬಾಗ್ ತುಂಬ ವಿಶೇಷವಾಗಿದೆ ಅಂತ ಅನಿಸುತ್ತೆ ನನಗೆ. ಸೊ ವ್ಲಾಗ್ ಇದೇ ಥರ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ನನ್ನ ವ್ಲಾಗ್ನ.